ಪ್ರೀತಿಸಿದಂಥವರು ನಿಮ್ಮಿಂದ ದೂರ ಆಗಿ ನಿಮ್ಮ ಮನಸ್ಸನ್ನು ನೋಯಿಸಿದ್ರೆ, ಅಥವಾ ಮನೆಯಲ್ಲಿ ಗಂಡ ಹೆಂಡತಿಗಳು ಅನುಮಾನದ ಭೂತದಿಂದ ಒಟ್ಟು ಬೇಸತ್ತು ಏನಾದರೂ ಕಲಹದಿಂದ ದೂರ ದೂರ ಏನಾದರೂ ಆಗಿದ್ರೆ, ಅಥವಾ ನೀವು ಅತಿಯಾಗಿ ಇಷ್ಟಪಟ್ಟಂಥವ್ರು, ನೀವು ನಂಬಿರುವಂಥವ್ರು ನಿಮ್ಮಿಂದ ದೂರ ಹೋಗಿದ್ರೆ, ಅಂಥವರನ್ನ ನಾವು ಸುಲಭವಾದ ತಂತ್ರದಿಂದ ಅವರನ್ನ ಹತ್ರ ಮಾಡ್ಕೊಳ್ಬಹುದು ವೀಕ್ಷಕರೇ. ಈ ಒಂದು ವಿಧಾನ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ನೆಮ್ಮದಿ, ನೀವು ಇಷ್ಟಪಟ್ಟಿರುವಂತವರ ಜೊತೆಯಲ್ಲಿ ನೀವು ಒಂದು ಶಾಶ್ವತವಾದ ಜೀವನವನ್ನ ಮಾಡ್ಕೊಂಡು ಹೋಗ್ಬೋದು. ಹಾಗಾದ್ರೆ ಬನ್ನಿ, ಯಾವ ವಿಧಾನ ಮಾಡಿದ್ರೆ ಯಾವ ರೀತಿ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಶಾಶ್ವತವಾಗಿ ಒಂದು ಸ್ತ್ರೀ ಅಥವಾ ಪುರುಷರನ್ನ ತನ್ನ ವಶ ಮಾಡ್ಕೊಳ್ಳೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಒಂದು ಸರಳವಾದ ವಶೀಕರಣವನ್ನ ತಿಳಿಸ್ಕೊಡ್ತೀನಿ. ಇದು ನಿಮಗೆ 100ಕ್ಕೆ 100ರಷ್ಟು ಪ್ರತಿಫಲವನ್ನ ಕೊಡುತ್ತೆ. ಇದಕ್ಕೆ ಬೇಕಾಗಿರೋದು 1 ನಿಂಬೆಹಣ್ಣು, 1 ಕಪ್ಪು ಪೆನ್ನು, 1 ಚಿಕ್ಕ ಬಿಳಿಯ ಹಾಳೆ, ಸ್ವಲ್ಪ ಅರಿಶಿನ. ಹಾಗಾದ್ರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ನಿಂಬೆಹಣ್ಣನ್ನು ನೋಡಿ, ಈ ಜಾಗದಲ್ಲಿ ಹುಡುಗನ ಹೆಸರು, ಉದಾಹರಣೆಗೆ ಸುರೇಶ್ ಅಂತ ಬರೀರಿ. ಈ ರೀತಿಯಾಗಿ ಕಪ್ಪು ಪೆನ್ನಿಂದ ಬರೀರಿ. ಇಲ್ಲಿ ಪ್ಲಸ್ ಚಿಹ್ನೆಯನ್ನ ಪಕ್ಕದಲ್ಲಿ ಬರ್ಕೊಳ್ಳಿ. ಪಕ್ಕದಲ್ಲಿ ಹುಡುಗಿ ಹೆಸರು ರಮ್ಯಾ ಅಂತ ಬರೀರಿ. ಈ ಒಂದು ಭಾಗದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನ ಬರ್ಕೊಳ್ಳಿ. ಮೇಲಿನ ಭಾಗದಲ್ಲಿ ಓಂ ಅಂತ ಬರೀರಿ, ಮತ್ತೆ ಕೆಳಗಿನ ಭಾಗದಲ್ಲಿ ಓಂ ಅಂತ ಬರ್ಕೊಳ್ಳಿ. ಸರಿಯಾಗಿ ಇದನ್ನ ನೋಡ್ಕೊಳ್ಳಿ. ಇದನ್ನ ಮಾಡುವಾಗ ಯಾರು ನೋಡಬಾರ್ದು ನಿಮ್ಮನ್ನ. ನಾವು ತಗೊಂಡಿರೋ ಅರಿಶಿಣದಿಂದ ಆ ಒಂದು ಬಿಳಿಯ ಹಾಳೆಯಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನ ಬರೀರಿ. ಇಲ್ಲಿ ಹುಡುಗನ ಹೆಸರು ಸುರೇಶ್. ಇಲ್ಲಿ ಹುಡುಗಿಯ ಹೆಸರು ರಮ್ಯಾ ಅಂತ ಬರೀರಿ. ಇಲ್ಲಿ ಓಂ ಬರ್ದು ಈ ನಿಂಬೆಹಣ್ಣನ್ನ ತಗೊಳ್ಳಿ. ಇದರಲ್ಲಿ ಇಟ್ಟು ನಿಮ್ಮ ಹೆಸರು ಕೆಳಗಡೆ ಬರುವ ಹಾಗೆ, ಆ ಹುಡುಗಿಯ ಹೆಸರು ಮೇಲೆ ಬರುವ ಹಾಗೆ ಮಡ್ಚ್ಕೊಳ್ಳಿ. ಈ ರೀತಿಯಾಗಿ ಇದನ್ನ ಆ ಹುಡುಗಿಯ ಮನೆಯ ಹತ್ತಿರ ಹಳ್ಳ ಮಾಡಿ ಅದರಲ್ಲಿ ಹಾಕಿ ಮುಚ್ಚಿ. ಇದು ನಿಂಬೆಹಣ್ಣು ಹೇಗೆ ಒಣಗುತ್ತೋ ಕೆಟ್ಟು ಹೋಗುತ್ತೋ ಆ ರೀತಿ ಆ ಹುಡುಗಿ ನಿಮ್ಮ ಮೇಲೆ ಹುಚ್ಚಿ ಆಗ್ತಾಳೆ. ನಿಮ್ಮನ್ನ ತುಂಬಾ ಇಷ್ಟಪಡ್ತಾಳೆ. ಅಂದ್ರೆ ನೀವು ಯೋಚನೆನೂ ಸಹ ಮಾಡೋಕ್ಕಾಗಲ್ಲ, ಅಷ್ಟು ಅವಳು ನಿಮ್ಮನ್ನ ಇಷ್ಟಪಡ್ತಾಳೆ. ಇದನ್ನ ದಯವಿಟ್ಟು ಒಳ್ಳೆಯದಕ್ಕೆ ಬಳಸಿ, ಕೆಟ್ಟದಕ್ಕೆ ಬಳಸಬೇಡಿ.